ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವಾಗ ಬಿಡ್ತಾರೆ, ದಾಖಲಾತಿಗಳು ಏನೇನು ಬೇಕು, ಅದೇ ರೀತಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಅದೇ ರೀತಿ ಈ ವಿಡಿಯೋದ ಒಂದು ಲೈಕ್ ಟಾರ್ಗೆಟ್ ಎಷ್ಟು ಅಂದರೆ ಸುಮಾರು 200 ಲೈಕ್ಸ್ಗಳನ್ನ ನಿಮಗೆ ಟಾರ್ಗೆಟ್ ಆಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಫುಲ್ಫಿಲ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಓದಿ ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದೇ ರೀತಿ ಈ ವಿಡಿಯೋಗೂ ಸಹ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಅರ್ಥ ಆಯ್ತಾ? ಸರ್, ಅದೇ ರೀತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ A to Z ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೂ ಸಹ ಒಂದು ಮೋಟಿವೇಟ್ ಬೂಸ್ಟ್ ಆಗುತ್ತೆ, ಅಷ್ಟೇ, ನೇನೂ ಸಿಗೋದಿಲ್ಲ. ದಯವಿಟ್ಟು ಇದನ್ನು ಯಾರೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದರೆ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಳೋರು ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಳೋರಿಗೆ ಒಂದು ಭರ್ಜರಿ ಅವಕಾಶವನ್ನು ಕೊಡೋದಕ್ಕೆ ಸರ್ಕಾರ ತಯಾರಿಯನ್ನು ಮಾಡ್ಕೊಂಡಿದೆ. ಅದು ಎಲೆಕ್ಷನ್ ಟೈಮ್ನಲ್ಲೇ ಬಿಡ್ತಾರಾ ಅಥವಾ ಏನು ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ಸ್ಗಳು ಕಾಡ್ತಾನೆ ಇರ್ತಿದ್ದು. ಬಟ್ ಆದರೆ ಏಪ್ರಿಲ್ 1ನೇ ತಾರೀಕು ಮೇಲೆ ಬಿಡ್ತೀನಿ ಅಂತ ಸೂಚನೆಯನ್ನು ಹೊರಡಿಸಿದರು. ಅರ್ಥ ಆಯ್ತಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟಲ್ಲಿ ಯಾವ ಟೈಮ್ನಲ್ಲಿ, ಯಾವ ಡೇಟ್ನಲ್ಲಿ ಈ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗ್ಬೋದು, ಯಾವ ಟೈಮ್ನಲ್ಲಿ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಲಾಸ್ಟಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ಗೆ ದಾಖಲಾತಿಗಳೇನೇನು ಬೇಕು, ಅದೇ ರೀತಿ ಏನೆಲ್ಲ ಒಂದು ಚೇಂಜಸ್ಗಳನ್ನ ಮಾಡಿದ್ದಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಸ್ಟಾರ್ಟಿಂಗಲ್ಲಿ ಮಾಡ್ತೀನಿ. ಸೊ ಇದರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ದಾಖಲಾತಿಗಳು ಕ್ಯಾಸ್ಟು, ಇನ್ಕಮ್ಮು, ಆಧಾರ್ ಕಾರ್ಡು ಪ್ರತಿಯೊಬ್ಬರದು ಸಹ ಇರಬೇಕಿತ್ತು. ಬಟ್ ಆದರೆ ಈಗ ಪ್ರೆಸೆಂಟ್ ಏನು ಮಾಡಿದ್ದಾರೆ ಅಂದರೆ, ಸುಮಾರು ಫ್ಯಾಮಿಲಿ ಯಾರು ಇರ್ತಾರೋ ಅಂಥವ್ರಿಗೂ ಮಾಮೂಲಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಅವ್ರದ್ದು ಮಾತ್ರ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳಿದ್ದರೆ ಸಾಕು. ಅದೇ ರೀತಿ ನೆಕ್ಸ್ಟು ಮಕ್ಕಳದು 6 ವರ್ಷಕ್ಕಿಂತ ಒಳಗಡೆ ಇದ್ದರೆ ಸುಮಾರು ಒಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕು. ಅದೇ ರೀತಿ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಂದರೆ ಮೈನಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕು. ಇದು ಇಲ್ಲ ಅಂದರೆ ಮೈನಾಗಿ ಏನು ಮಾಡ್ತಾರೆ ಅಂದರೆ ರೇಷನ್ ಕಾರ್ಡ್ ಅರ್ಜಿಯನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇದು ಕೆಲವೊಂದು ರೂಲ್ಸ್ಗಳನ್ನು ಚೇಂಜ್ ಮಾಡಿದರೆ, ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ಕ್ಯಾಸ್ಟ್ ಇನ್ಕಮ್ ಮೊದಲು ಎಲ್ಲರದ್ದು ಸಹ ಬೇಕಿತ್ತು. ಬಟ್ ಈಗ ಅರ್ಜಿ ಹಾಕ್ಸೋದಕ್ಕೆ ಸುಮಾರು ಒಬ್ಬರದಾದರೆ ಸಾಕು. ಯಾರ್ದಾದ್ರೂ ಇಡೀ ಫ್ಯಾಮಿಲಿನಲ್ಲಿ ಯಾರ್ದಾದ್ರೂ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಬ್ಬರದಿದ್ದರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು. ಅದೇ ರೀತಿ ಫುಡ್ ಆಫೀಸು ಕೊಡಬೇಕಾದ್ರೆ ದಾಖಲಾತಿಗಳು ಏನೇನು ಇರಬೇಕು ನಿಮ್ಮ ಹತ್ರ. ಮೈನಾಗಿ ಸೈಬರಲ್ಲಿ ಕೆಲವೊಂದು ಅಕ್ಲಾಟ್ಮೆಂಟ್ಗಳನ್ನು ಕೊಡ್ತಾರೆ. ಅದು ಒಂದು ಅಕ್ಲಾಟ್ಮೆಂಟನ್ನು ತೊಗೊಂಡು ಅದ್ರ ಜೊತೆಗೆ ಕ್ಯಾಸ್ಟು, ಇನ್ಕಮ್, ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಿ, ಅದ್ರ ಜೊತೆಗೆ ವೋಟರ್ ಐಡಿನೋ, ಬ್ಯಾಂಕ್ ಪಾಸ್ಬುಕ್ಕೋ, ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ನೀವು ಅಟ್ಯಾಚ್ ಮಾಡಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ಯಾವ ಟೈಮ್ನಲ್ಲಿ ಬರೋಕ್ಕೆ ಹೇಳ್ತಾರೆ, ಯಾವ ಡೇಟ್ನಲ್ಲಿ ಬರೋಕ್ಕೆ ಹೇಳ್ತಾರೆ, ಆ ಡೇಟು ಮತ್ತು ಟೈಮ್ನ ಫಾಲೋ ಮಾಡಿ ಅಕ್ಲಾಟ್ಮೆಂಟನ್ನು ನೀವು ಫುಡ್ ಆಫೀಸ್ಗೆ ಕೊಡಬೇಕಾಗುತ್ತೆ. ಆ ಫುಡ್ ಆಫೀಸ್ ಅವ್ರು ಏನು ಮಾಡ್ತಾರೆ ಅಂದರೆ ವೆರಿಫಿಕೇಷನ್ ಮಾಡಿ ನಿಮಗೆ ರೇಷನ್ ಕಾರ್ಡನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದು ಮೇಯ್ನ್ ಕಾರಣ ಅಂತ ಹೇಳ್ಬೋದು. ಸ್ನೇಹಿತರೆ, ಅದೇ ರೀತಿ ನೆಕ್ಸ್ಟ್ ತಿದ್ದುಪಡಿ ವಿಚಾರಕ್ಕೆ ಬರೋದು ಆದರೆ ತಿದ್ದುಪಡಿನಲ್ಲಿ ಹಲವಾರು ರೀತಿಯ ಒಂದು ತಿದ್ದುಪಡಿಗಳು ಇದ್ದೇ ಇರ್ತವೆ. ಅರ್ಥ ಆಯ್ತಾ? ಆನಂತರ ನೀವೇನು ಮಾಡಬೇಕು ಅಂದರೆ ಮೈನಾಗಿ ತಿದ್ದುಪಡಿ ಏನು ಮಾಡಿಸ್ಕೊಳ್ಬೇಕು ಒಂದು ಕ್ಲಾರಿಟಿಯನ್ನು ಇಟ್ಕೊಳ್ಳಿ. ಅರ್ಥ ಆಯ್ತಾ? ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕಾದ್ರೆ ಡಿಸ್ಟಿಕ್ ವೈಸ್ ಬಿಡ್ತಾರೆ. ಡಿಸ್ಟಿಕ್ ವೈಸ್ ಅಂದರೆ 3 ಸರ್ವರ್ಗಳಿರುತ್ತೆ. 3 ಸರ್ವರಲ್ಲಿ ಒಂದೊಂದು ದಿನ ಒಂದೊಂದು ಸರ್ವರ್ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ. ನೀವು ಯಾವ ಡಿಸ್ಟ್ರಿಕ್ಸ್, ಯಾವ ಸರ್ವರ್ಗೆ ಸಂಬಂಧಪಟ್ಟವರು ಅಂತ ಮೊದಲು ಅದರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಮುಂದಿನ ಮಾಹಿತಿ ಏನಪ್ಪ ಅಂದರೆ ಮೈನಾಗಿ ತಿದ್ದುಪಡಿ ಏನು ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗಿರಲಿ. ಸೇರ್ಪಡೆ ಮಾಡಿಸ್ಕೊಳ್ಬೇಕಾ ಅಥವಾ ಡಿಲೀಟ್ ಮಾಡಿಸ್ಬೇಕಾ, ಹೆಸರು ಚೇಂಜ್ ಮಾಡಿಸ್ಬೇಕಾ, ಅಥವಾ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾ, ಸೊಸೈಟಿ ವಿಳಾಸ ಬದಲಾವಣೆ ಮಾಡಿಸ್ಕೊಳ್ಬೇಕಾ, ಅಥವಾ ಫೋಟೋ ಚೇಂಜ್ ಮಾಡಿಸ್ಕೊಳ್ಬೇಕಾ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಬೇಕು, ಎನಿವನ್ ಯಾವುದಾದ್ರೂ ಆಗಲಿ ಏನಾದ್ರು ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು ಎಲ್ಲನೂ ಸಹ ಒಟ್ಟಿಗೆ ಚೇಂಜ್ ಮಾಡಿಸ್ಕೊಳ್ಳಿ ಒಂದೇ ಸಾರಿ. ಇಲ್ಲ ಅಂದರೆ ಇವತ್ತೊಂದು ದಿನ ಮಾಡಿಸ್ಕೊಳ್ಳೋದು, ನಾಳೆ ಇನ್ನೊಂದು ಮಾಡಿಸ್ಕೊಳ್ಳೋದು, ಈ ಥರ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಒಂದು ಸಾರಿ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಆಯಿತು ಅಂದರೆ 1 ರಿಂದ 2 ತಿಂಗಳ ಗಂಟ ರೇಷನ್ ಕಾರ್ಡ್ ಓಪನೇ ಆಗೋದಿಲ್ಲ. ನೀವೇನಾದರೂ ಮಾಡಿಸ್ಕೊಳ್ತೀನಿ ಅಂದರೆ ಒಟ್ಟಿಗೆ ಸುಮಾರು ಎಲ್ಲನೂ ಸಹ ಒಂದೇ ಸಾರಿ ಚೇಂಜನ್ನು ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ತಿದ್ದುಪಡಿ ಮಾಡಿಸ್ಕೊಳ್ಬೋದು, ಸೇರ್ಪಡೆ ಮಾಡಿಸ್ಕೊಳ್ಬೋದು, ಅದೇ ರೀತಿ ನೆಕ್ಸ್ಟು ಡಿಲೀಟು ಮಾಡಿಸ್ಬೋದು, ಎಲ್ಲನೂ ಸಹ ಒಟ್ಟಿಗೆ ಮಾಡಿಸ್ಕೊಳ್ಬೇಕಾಗುತ್ತೆ. ಮೇಯ್ನಾಗಿ ಸೇರ್ಪಡೆಗೆ ಏನೇನು ದಾಖಲಾತಿಗಳು ಬೇಕು, ಸೇರ್ಪಡೆ ಯಾರ್ದು ಮಾಡಿಸ್ಕೊಳ್ತಿರೋ ಅವ್ರದ್ದು ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಕಡ್ಡಾಯವಾಗಿರಬೇಕು. ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಮಕ್ಕಳನ್ನೇನಾದರೂ ಸೇರ್ಪಡೆ ಮಾಡ್ತಿದ್ದೀರಾ ಅಂದರೆ ಮೈನಾಗಿ ಮಕ್ಕಳದು ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿರಬೇಕು.
ಮಾಡಬೇಕು, ಮಕ್ಕಳದಾದರೆ OTP ಮೂಲಕನೇ ಆ್ಯಡ್ ಮಾಡುವಂಥ ಒಂದು ಪದ್ಧತಿ ಇರ್ತದೆ, ಅರ್ಥ ಆಯ್ತಾ, ಒಂದು ರೂಲ್ಸ್ ಇರ್ತದೆ, ಅದನ್ನು OTP ಮೂಲಕನೇ ಒಂದು ಆ್ಯಡ್ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ, ಅರ್ಥ ಆಯ್ತಾ. ಅದಕ್ಕೋಸ್ಕರ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರು ಲಿಂಕ್ ಆಗಿರಬೇಕು, ಮಕ್ಕಳದಾದರೆ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು, ಅರ್ಥ ಆಯ್ತಾ. OTP ಮೂಲಕನೇ ಮಾಡಬೇಕಾಗುತ್ತೆ ಮಕ್ಕಳದು, ಯಾಕೆಂದರೆ ಪೇರೆಂಟ್ಸ್ದು ಬಯೋಮೆಟ್ರಿಕ್ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕಾದ್ರೆ, ಬಟ್ ಆದರೆ ಅಪ್ಡೇಟ್ ಮಾಡಿರೋದಿಲ್ಲ. ಇವಾಗ ಪ್ರೆಸೆಂಟ್ ಏನಪ್ಪ ಅಂದರೆ ಮೈನಾಗಿ ಮಕ್ಕಳದು ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಲೇಬೇಕು, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಡಿಲೀಟ್ ಮಾಡಿಸ್ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಇರಬೇಕು, ಡೆತ್ ಆಗಿದ್ದರೆ. ಸೊ ಅದೇ ರೀತಿ ನೀವೇನಾದರೂ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ರೆ ನೀವೇನು ಮಾಡ್ತೀರಾ ಅಂದರೆ ಮೈನಾಗಿ ಮ್ಯಾರೇಜ್ ಸರ್ಟಿಫಿಕೇಟು ಅಥವಾ ಇನ್ವಿಟೇಷನ್ ಕಾರ್ಡ್ ತೊಗೊಂಡೋಗಿ ಡಿಲೀಟನ್ನು ಮಾಡಿಸ್ಕೊಳ್ಬೋದು, ಅಂದರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ಕೊಡಲ್ಲ, ಅರ್ಥ ಆಯ್ತಾ. ನೀವು ಏಪ್ರಿಲ್ 1ನೇ ತಾರೀಕು ಮೇಲೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ, ಹೊಸ ಅರ್ಜಿ ಆಗಿರಲಿ ಬಿಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಆ ಟೈಮ್ನಲ್ಲಿ ಬಿಟ್ಟರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೂ ಸಹ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು, ತಿದ್ದುಪಡಿನೂ ಸಹ ಮಾಡಿಸ್ಕೊಳ್ಬೋದು. ಸಪ್ರೇಟಾಗಿ ಯಾರೆಲ್ಲ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಲ್ದೇ ಚೇಂಜ್ ಮಾಡಿಸ್ಕೊಳ್ಬೇಕು, ನಾವು ಬೇರೆ ಬೇರೆ ಆಗಬೇಕು ಅಂದರೆ ದಯವಿಟ್ಟು ಇದಕ್ಕೂ ಸಹ ಅವಕಾಶ ಮಾಡಿಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ನೀವೆಲ್ಲ ಏನು ಮಾಡ್ತೀರಾ ಅಂದರೆ ರೇಷನ್ ಕಾರ್ಡ್, ಅರ್ಥ ಆಯ್ತಾ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಒಂದು ಈ ಥರ ಒಂದು ರೂಲ್ಸ್ಗಳಿರ್ತದೆ, ಈ ಥರ ಒಂದು ಪ್ರೊಸೀಜರ್ ಇರ್ತದೆ, ಅರ್ಥ ಆಯ್ತಾ. ನೀವೇನಾದರೂ ನೆಕ್ಸ್ಟು ರೇಷನ್ ಕಾರ್ಡು ಯಾವ ಡೇಟ್ನಲ್ಲಿ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂದರೆ ಏಪ್ರಿಲ್ 1ನೇ ತಾರೀಕು ಮೇಲೆ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡ್ಬೋದು. ಅದೇ ರೀತಿ ಏಪ್ರಿಲ್ 1ನೇ ತಾರೀಕು ಮೇಲೆ ಯಾವ ಟೈಮ್ನಲ್ಲಿ ಯಾವ ಡೇಟ್ನಲ್ಲಿ ಒಂದು ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ನಾನು ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ, ದಿನಕ್ಕೆ ಎಷ್ಟು ಅವರ್ ಬಿಡ್ತಾರೆ, ವಾರಕ್ಕೆ ಎಷ್ಟು ಅವರ್ ಬಿಡ್ತಾರೆ, ಅಥವಾ ತಿಂಗಳಿಗೆ ಎಷ್ಟು ಗಂಟೆಗಳ ಕಾಲ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ, ದಿನಕ್ಕೆ ಎಷ್ಟೆಷ್ಟು ಗಂಟೆಗಳ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೆ, ಹೊಸ ಅರ್ಜಿ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದ ಒಂದು ವಿಚಾರಗಳು ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿಬಿಡಿ. ಸರ್ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟನ್ನು ಮಾಡಿದ್ರೆ 24 hours ಒಳಗಡೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ, ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಪ್ಡೇಟಿಂಗ್ ಆದ ವಿಚಾರಗಳಿದ್ರೆ ಏನಾದರೂ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್, ನೆಕ್ಸ್ಟ್ ವಾರದಲ್ಲಿ ಸಿಗೋಣ.